ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸ್ಮಾರ್ಟ್ ಸಿಟಿ ಆಯ್ತು ಅಂದ ತಕ್ಷಣ ಬಹಳ ಸಂತೋಷ ಪಟ್ಟಿದ್ವಿ. ನಾವೆಲ್ಲೋ ದೂರದ ಡೆಲ್ಲಿ, ಬಾಂಬೆ, ಬೇರೆ ಬೇರೆ ಅಭಿವೃದ್ಧಿ ಆದಂತಹ ನಗರಗಳನ್ನ ನೋಡದ ಸಂದರ್ಭದಲ್ಲಿ, ಸಿನಿಮಾದಲ್ಲೋ ಟೂರ್ ಹೋದಾಗ್ಲೋ ಯಾವಾಗಾದ್ರೂ ನೋಡದಂತ ಸಂದರ್ಭಗಳಲ್ಲಿ ನಮ್ಮ ನಗರ ಕೂಡ ಇದೇ ತರ ಆಗ್ತದೆ, ಅದಕ್ಕೋಸ್ಕರ ಶಿವಮೊಗ್ಗ ನಗರ ಸ್ಮಾರ್ಟ್ ಸಿಟಿ ಒಂದು ಯೋಜನೆಯಲ್ಲಿ ಆಯ್ಕೆ ಆಗಿದೆ ಅಂತ ತಕ್ಷಣ ಬಹಳ ಸಂತೋಷ ಪಟ್ಟಿದ್ವಿ. ನಾವು, ನೀವು, ನಮ್ಮ ಕುಟುಂಬ, ಇಡೀ ನಗರದ ಜನತೆ ಬಹಳ ಸಂತಸ ಪಟ್ಟು 1000 ಕೋಟಿಗೂ ಮೀರಿ 960 ಕೋಟಿ ಪ್ಲಸ್ ಮೀರಿ ಅನುದಾನ ಬಂದಿದೆ. ರಸ್ತೆಗಳು, ಚರಂಡಿಗಳು, ಪಾರ್ಕ್ಗಳು, ಬೇರೆ ಬೇರೆ ವಿಚಾರಗಳಿಗೆ ಮೀಸಲಾಗಿಟ್ಟಿದ್ದು ಕೂಡ ಆಯ್ತು. ಹೆಚ್ಚಿನ ಪಾಲು ಮೂಲಭೂತ ಸೌಕರ್ಯಕ್ಕೋಸ್ಕರ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಅವತ್ತೊಂದು ಆದೇಶ ಮಾಡಿದ್ರು ಅಂದಿನ ಮಂತ್ರಿಗಳು, ಯಾರಾದ್ರೂ ಕಾಮಗಾರಿಗೆ ಅಡ್ಡ ಬಂದ್ರೆ, ಕಾಮಗಾರಿ ನಿಲ್ಸಿದ್ರೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಂತೇಳಿ ಗುತ್ತಿಗೆದಾರರಿಗೆ, ಕೆಲಸ ಮಾಡುವಂತಹ ಏಜೆನ್ಸಿಗಳಿಗೆ. ಅದರ ಪ್ರತಿಫಲ ಇನ್ನೂ ಸಾಕಷ್ಟು ಜನ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರೆ ಹೊಸಮನೇಲಿ ಮಂಜುನಾಥ್ ಅನ್ನೋ ವ್ಯಕ್ತಿ ಇನ್ನೂ ಕೂಡ, ಈಗ ನಾನು ಅರ್ಧ ಗಂಟೆ ಕೆಳಗೆ ಕೂಡ ಅವ್ರ ಹತ್ರ ಮಾತನಾಡಿದೆ, ಇನ್ನೂ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಅವ್ರ ಮನೆ ಮುಂದಿರೋ ಒಂದು ಚರಂಡಿ ವಾಟ ಸರಿ ಇಲ್ಲ, ಸರಿ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ರು, ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಕಾಂಟ್ರಾಕ್ಟ್ರು. ಆಮೇಲೆ ಅವರಿಗೆ ಈಗಲೂ ಕೂಡ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ಏನ್ ಕಾರಣಕ್ಕೆ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಮ್ಮ ರಸ್ತೆಯಲ್ಲಿ ಸರಿಯಾಗಿಲ್ಲ ಅಂತ ಅವರು ಹೇಳಿದ್ದಕ್ಕೆ. ಈ ರೀತಿ ಅನೇಕ ಉದಾಹರಣೆಗಳಿದೆ. ನಾನು ಯಾಕೆ ಅದನ್ನೆಲ್ಲ ಈಗ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಮೊನ್ನೆ ಎಲ್ಲ ಬಂದ ಮಳೆಗೆ, ಇನ್ನು ಮಳೆಗಾಲನೇ ಬಂದಿಲ್ಲ ನಮ್ಮೂರಿನಲ್ಲಿ, ರಸ್ತೆ ಯಾವುದು ಚರಂಡಿ ಯಾವುದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಬಡಾವಣೆ, ಇಂಥ ಬಡಾವಣೆಯಲ್ಲಿ ನೀರು ಬಂದಿಲ್ಲ ಅಂತಂತ ಹುಡುಕಿ ಹೇಳ್ಬೇಕು. ಶಿವಮೊಗ್ಗ ನಗರದ ಅನೇಕ ಬಡಾವಣೆಗಳಲ್ಲಿ ಇರುವಂತಹ ಬಡಾವಣೆಗಳಲ್ಲಿ ಎಣಿಸ್ಬೇಕು ಎಲ್ಲಿ ನೀರು ಬಂದಿಲ್ಲ, ನುಗ್ಗಿಲ್ಲ ಅಂತ ಚರಂಡಿಯಿಂದ. ಇಂತಹ ಪರಿಸ್ಥಿತಿ ಶಿವಮೊಗ್ಗ ನಗರದಲ್ಲಿ ನಿರ್ಮಾಣ ಆಗಿದೆ. ನೀವೆಲ್ಲರೂ ಕೂಡ ಕಂಡಿರ್ತೀರಾ, ನೋಡಿರ್ತೀರಾ. ಇನ್ನೂ ಬೇಕಾದಂತ ಮಳೆಗಳು ಬರೋದಿದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ನಮ್ ಸ್ಮಾರ್ಟ್ ಸಿಟಿ ಶಿವಮೊಗ್ಗನ ಅಗ್ಲಿ ಸಿಟಿ ಮಾಡ್ಬಿಡ್ತಾ. ನಾವು ಅವತ್ತೇ ಎಷ್ಟೋ ವಾಸಿ ಚೆನ್ನಾಗಿದ್ವ, ಹಾಗಾದ್ರೆ ಧೈರ್ಯವಾಗಿ ಜೀವನ ಮಾಡ್ಬೋದಿತ್ತ ಶಿವಮೊಗ್ಗ ನಗರದಲ್ಲಿ. ನೆಮ್ಮದಿಯಲ್ಲಿ ಮಳೆ ಬಂದ್ರು ರಾತ್ರಿ ಹೊತ್ತು ಮಲಗ್ಬೋದಿತ್ತು. ಇದು ಅಗ್ಲಿ ಸಿಟಿ ಆಯ್ತಾ? ಮುಂದೇನ್ ಮಾಡ್ಬೇಕು ನಾವು? ಯಾರಿದಕ್ಕೆ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರಿಗೆ, ಸರಿ ಇಲ್ಲ ಅಂದವರಿಗೆ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಓಡಾಡಿಸ್ತಾ ಇದ್ದೀರಾ. ಈಗ ಏನ್ ಮಾಡ್ಬೇಕು? ಇದಕ್ಕೆ ಪರಿಹಾರ ಕೊಡೋರು ಯಾರು? ಆದ ಅನ್ಯಾಯ ದಂಡಕ್ಕೆ. ಅದಕ್ಕೋಸ್ಕರ ನಾವು, ನಮ್ಮ ಪಕ್ಷ ಜಾತ್ಯತೀತ ಜನತಾದಳ, ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಿಸ್ಬೇಕಂತೇಳಿ ಒತ್ತಾಯವನ್ನ ಮಾಡ್ತೇವೆ. ಮರಗಳು ಕೆಲವು ಹೆಂಚಿನ ಮನೆಗಳ ಮೇಲೆ ಬಿದ್ದು ಇದೆಲ್ಲ ಅನ್ಯಾಯಗಳಾಗಿದೆ, ತೊಂದರೆಗಳಾಗಿದೆ. ಅವರಿಗೆ ಜಿಲ್ಲಾಧಿಕಾರಿಗಳು ಅದನ್ನ ತಹಸೀಲ್ದಾರ್ ಮತ್ತು ಕಾರ್ಪೊರೇಷನ್ ಕಮಿಷನರ್ ಮುಖಾಂತರ ಅಂದಾಜು ವೆಚ್ಚ ಮಾಡಿಸಿ ಅವರಿಗೆ ಪರಿಹಾರವನ್ನ ಕೂಡ ತತ್ಕ್ಷಣ. ಯಾಕೆಂತಂದ್ರೆ ಇವ್ರು ಯಾವತ್ತೋ ಮುಂದಿನ ವರ್ಷ ಕೊಟ್ರೆ ಉಪಯೋಗಕ್ಕೆ ಬರಲ್ಲ. ಈಗಾಗ್ಲೇ ಜನ ಅವ್ರವ್ರೇ ಕೂಲಿಗೆ ಹೋಗೋರೆಲ್ಲ ಕೂಲಿಗೆ ಹೋಗೋದ್ ಬಿಟ್ಟು ಅಣ್ಣಾ ನಗರ ಅಲ್ಲಿ ಇಲ್ಲಿ ಮೂಲೆಗಳಲ್ಲಿ ನೋಡ್ತಾ ಇದೀವಿ ನಾವು.
ಅವ ಇವತ್ತು ಕೂಲಿನೂ ಇಲ್ಲ, ಮನೇನ ಇರೋಬರ ಸಣ್ಣ ಮನೇನ ಕ್ಲೀನ್ ಮಾಡ್ಕೊಳ್ಳೋದೇ ಕೆಲಸ ಆಗ್ತಾ ಇದೆ. ಇದು ಬರೀ ನೀರ್ ಹಾಕಿ ಕ್ಲೀನ್ ಮಾಡಿದ್ರೆ ಸಾಂಕ್ರಾಮಿಕ ರೋಗಗಳು ಇದ್ರ ಹಿಂದೆ ಶುರುವಾಗತ್ತೆ ನಾಳೆಯಿಂದ. ಆರೋಗ್ಯ ಇಲಾಖೆ ಎಚ್ಚೆತ್ಕೋಬೇಕಾಗಿದೆ. ಡೆಂಗ್ಯೂ, ಮಲೇರಿಯಾ ಇದೆಲ್ಲ ಪ್ರಾರಂಭ ಆಗುವಂತಹ ಸ್ಪಷ್ಟವಾದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಮೂಲಕ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ, ತತ್ಕ್ಷಣ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು ಅಧಿಕಾರಿಗಳ ಸಭೆಯನ್ನ ಕರೆದು ಒಂದು ಈ ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಿಸ್ಬೇಕು ಮತ್ತು ಬೇರೆ ವಿಚಾರಗಳಲ್ಲಿ ಆರೋಗ್ಯ ಇಲಾಖೆ ಮತ್ತು ಇತರೆ ನಗರದ ನಾಗರಿಕರ ಹಿತವನ್ನ ಕಾಪಾಡಲಿಕ್ಕೆ ತತ್ಕ್ಷಣ ಅವರು ಮುಂದಿನ ಕ್ರಮಗಳನ್ನ ಬಹಳ ಬೇಗ ತೆಗೆದುಕೋಬೇಕು, ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ.